ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ನಟರಾಜ್ ಅವರು, ಯು ಆಲ್ ಮೈ ಡಿಯರ್ ಸನ್ಸ್, ನನ್ನನ್ನು ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಅಂತ ಹೇಳಿದಾಗ, ಅಯ್ಯೋ ಇಲ್ಲಿ ಮನೇಲಿ ಮಾತಾಡೋದೇ ಬೇರೆ, ಆದರೆ ಅವ್ರ ಹತ್ರ ಮಾತಾಡೋದೇ ಬೇರೆ, ಅದನ್ನು ನಾವೆಲ್ಲರೂ ಹೇಳ್ತಾ ಇರೋದು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಮೈ ಡಿಯರ್ ಸನ್, ನೀನು ಇಲ್ಲಿ ಲೋಕಲ್ ಗಾಡಿಗಳನ್ನ ಓಡಿಸಿದೀಯಾ, ನಾನು ಆಲ್ ಇಂಡಿಯಾ ಪರ್ಮಿಟೆಡ್ ಲಾರಿಗಳನ್ನ ಓಡಿಸಿರೋನು, ನನಗೆ ಗೊತ್ತಿಲ್ವಾ ಎಲ್ಲಿ ಯಾರ ಹತ್ರ ಹೇಗೆ ಗತ್ತು ಗಾಂಭೀರ್ಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಬಿಟ್ಟು ಕೊಡಮ್ಮ ನೀನು, ನಾನು ಮಾತಾಡ್ತೀನಿ ಅಂತ ಕೇಳ್ತಾರೆ. ಆಗ ಚಂದನ ಅವರು, ಸರಿ ಅಂಕಲ್ ಆಯ್ತು, ಇವಾಗ ನೀವು ಯಾವ ಥರ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣವಾ ಅಂತ ಹೇಳಿದ್ದಕ್ಕೆ, ಓ ಮೈ ಡಿಯರ್ ಸೊಸೆ, ನೀನು ಇವಾಗ ಈ ನಟರಾಜನ್ಗೆ ನಟನೆ ಮಾಡು ಅಂತ ಹೇಳ್ತಾ ಇದೀಯಾ ಅದು ಹಾಗೇ ಬಿಡಲಿ, ಕೊಡಮ್ಮ ಮಾತಾಡ್ತೀನಿ ಅಂತ ಹೇಳಿದಾಗ ಚಂದನ, ಮಹಿ ನೀನು ಮೇಲ್ಗಡೆ ಕೂತ್ಕೊ ಅಂತ ಹೇಳ್ತಾರೆ. ನಾನು ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹೌದು ಮಹಿ ನೀನು ಮೇಲ್ಗಡೆ ಕೂತ್ಕೋ ಇವಾಗ ಅಂತ ಹೇಳಿದಾಗ ಮಹಿ ಮೇಲ್ಗಡೆ ಕೂತ್ಕೊತಾನೆ. ಆಗ ಅಂಕಲ್ ಇವಾಗ ಮಹಿನೆಯ ನಿಮ್ಮ ಬೀಗರು ಅಂತ ಅಂದ್ಕೊಂಡು ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ ತಕ್ಷಣ ನಟರಾಜ್ ಅವರು ನಗೋಕೆ ಶುರು ಮಾಡ್ತಾರೆ. ಯಾಕೆ ಅಂಕಲ್ ಏನಾಯಿತು ಅಂತ ಹೇಳಿದ್ದಕ್ಕೆ, ಈ ಬೇತಾಳನ ಮುಂದೆ ಡ್ಯಾನ್ಸ್ ಮಾಡು ಅನ್ನಂಗಾಯ್ತು, ಇವನ ಮುಂದೆ ನಾನು ನಟನೆ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ದಕ್ಕೆ, ಅದಕ್ಕೆ ನಾನು ಹೇಳೋದು ಈ ವಯಸ್ಸು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅದಕ್ಕೆ ಈಗ ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದಾಗ ನಟರಾಜ್ ಅವ್ರಿಗೆ ಚಂದನ, ನೋಡಿ ಅಂಕಲ್ ನಿಮಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ, ಇವಾಗ ಟೈಮ್ ಇಲ್ಲ, ನೀವು ಕಾಮಿಡಿ ಎಲ್ಲ ಆಮೇಲೆ ಮಾಡೋರಂತೆ, ಮಗಂದು ಮದುವೆ ಆಗಬೇಕು ಅಂತ ನಿಮಗೆ ಆಸೆ ಇಲ್ವಾ ಅಂತ ಹೇಳಿದಾಗ, ಸರಿ ನಮ್ಮ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು, ಹಲೋ ಯಾರು ಕೃಷ್ಣಮೂರ್ತಿಯವರಾ, ನಾನು ಮುತ್ತು ಅವರಪ್ಪ ನಟರಾಜ ಮಾತಾಡ್ತಾ ಇರೋದು, ನಾಳೆ ನಾವು ಹುಡುಗಿ ನೋಡೋದಕ್ಕೆ ಬರ್ತಾ ಇದ್ದೀವಿ, ಹಾಗೆಯೇ ಅಲ್ಲಿ ಖಾರ ಬೂಂದಿ ಚೋಚೋ ಬಾತಂತು ಉಪ್ಪಿಟ್ಟು ಕೇಸರಿ ಬಾತು ಎಲ್ಲದನ್ನು ಮಾಡಿಸ್ಬಿಡಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಆಗ ಎಲ್ರಿಗೂ ಟೆನ್ಷನ್ ಆಗಿ ತಲೆ ಕೆರ್ಕೊತಾರೆ. ನಟರಾಜ್ ಅವರು, ಏನಮ್ಮ ನಾನು ಮಾತಾಡಿದ್ದು ಸರಿಯಾಗಿಲ್ವಾ ಅಂತ ಹೇಳಿದ್ದಕ್ಕೆ, ಅಲ್ಲ ಅಂಕಲ್ ನೀವು ಈ ಥರ ಮಾತಾಡಿದ್ರೆ ಹೇಗೆ ಅಂಕಲ್, ಒಂದು ಸ್ವಲ್ಪ ಸೀರಿಯಸ್ಸಿಂದ ಮಾತಾಡಬೇಕು ಅಂಕಲ್, ಈ ಥರ ಎಲ್ಲ ಮಾತಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ, ಮತ್ತು ಇನ್ನೇಗಮ್ಮ ಮಾತಾಡಬೇಕು ಅಂತ ಹೇಳಿದಾಗ, ನೋಡಿ ಅಂಕಲ್ ಇವಾಗ ನಾನು ಮಾತಾಡಿ ತೋರಿಸ್ತೀನಿ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಸಾಕು, ಅದಾದಮೇಲೆ ನೀವು ಮಾತಾಡಿವ್ರಂತೆ ಅಂತ ಚಂದನ ಫೋನ್ ಹಿಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸ್ಟಾಪ್ ನಿಲ್ಲಿಸು ಅಂತ ಹೇಳ್ತಾರೆ ನಟರಾಜ್ ಅವರು. ಏನಾಯಿತು ಅಂಕಲ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇಷ್ಟು ಹೇಳ್ಕೊಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿಬಿಟ್ಟಿಯಮ್ಮ, ಆಯಿತು ನಾನು ಮಾತಾಡ್ತೀನಿ, ಇವಾಗ ನೀನು ಫೋನ್ ಮಾಡಿಕೊಡು ಅಂತ ಹೇಳಿದಾಗ, ನಿಜವಾಗ್ಲೂ ಅಂತ ಹೇಳಿದ್ದಕ್ಕೆ, ಹಾಂ ನಾನು ಮಾತಾಡ್ತೀನಿ ಫೋನ್ ಮಾಡಿಕೊಡಮ್ಮ ಅಂತ ಹೇಳ್ತಾರೆ. ಚಂದನ ಫೋನ್ ಮಾಡಿ ಕೊಡ್ತಾಳೆ. ಹಂಗ ನಟರಾಜ್ ಅವರು ಫೋನ್ ಮಾಡ್ತಾರೆ. ಇಲ್ಲಿ ಹುಡುಗಿಗೆ ಹಣ್ಣ ಏನೋ ಕಟ್ ಮಾಡ್ತಾ ಕೂತಿರ್ತಾಳೆ, ಅಷ್ಟರೊಳಗಡೆ ಫೋನ್ ಬಂದಿದ್ದನ್ನು ನೋಡಿ, ಅಪ್ಪ ಫೋನ್ ಬರ್ತಾ ಇದೆ ಅಂತ ಹೇಳಿದಾಗ ಹುಡುಗಿ ಅಪ್ಪ ಅಲ್ಲಿಗೆ ಬಂದು ಫೋನ್ನ ರಿಸೀವ್ ಮಾಡಿ, ಹಲೋ ಹೇಳಮ್ಮ ಅಂತ ಹೇಳಿದ್ದಕ್ಕೆ, ಅದು ನಾನು ನಟರಾಜ ಮಾತಾಡ್ತಾ ಇರೋದು, ಆವಾಗಲೇ ಮಾತಾಡಿದ್ದು ನನ್ನ ಸೊಸೆ ಅಂತ ಹೇಳಿದ್ದಕ್ಕೆ, ಹಾಂ ಗೊತ್ತಾಯಿತು ಹೇಳಿ ಅಂತ ಹೇಳ್ತಾರೆ. ಅದು ನಮಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾರೆ, ಗೆ ಕೂಡ ಬಂದರೆ ನಾವು ಇವಾಗ ವಾಲ್ಗ ಊದಿಸ್ಬಿಡೋಣ ಅಂತ ಫೋನ್ ಮಾಡಿದೆ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಹುಡುಗಿನ ನೋಡೋದಕ್ಕೆ ಯಾವಾಗ ಬರ್ತೀರಾ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ ಅಂತ ಫೋನ್ನ ಮುಚ್ಕೊಂಡು ಈ ಕಡೆ ಎಲ್ಲರನ್ನೂ ಕೇಳ್ತಾರೆ. ಅವರೆಲ್ಲ ಇವತ್ತೇ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ಅದು ಜೋಯಿಶ್ರೀ ಹೇಳಿದ್ರು, ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಮುಹೂರ್ತ ಚೆನ್ನಾಗಿದೆ ಅಂತೆ, ಹಾಗಾಗಿ ನಾವು ಇವತ್ತೇ ಬರೋಣ ಅಂತ ಅಂದ್ಕೊಂಡ್ವಿ, ಬರೋದಾ ಬೇಡವಾ ಅಂತ ನಿಮ್ಮನ್ನು ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಅಯ್ಯೋ ಅದಕ್ಕೇನಂತೆ, ಬನ್ನಿ ತೊಂದರೆ ಇಲ್ಲ ನೀವು ಬನ್ನಿ ಅಂತ ಹೇಳಿದಾಗ ಇಲ್ಲಿ ನಟರಾಜ್ ಅವರು, ಹೌದಾ ಓಕೆ ಥ್ಯಾಂಕ್ ಯು, ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದ್ದಕ್ಕೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನನಗೂ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯಿತು ಅಂತ ಹುಡುಗಿ ಅಪ್ಪ ಹೇಳ್ತಾರೆ. ಫೋನ್ನ ಕಟ್ ಮಾಡಾದ್ಮೇಲೆ ನಟರಾಜ್ ಅವರು ಚಂದನ ಮತ್ತು ಮಕ್ಳಿಗೆಲ್ಲರಿಗೂ ನನ್ನ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಅಂತ ಬೀಗ್ರು ಹೇಳಿದ್ರು ಅಂತ ಹೇಳ್ತಾರೆ. ಆಗ ಚಂದನಗೆ ಖುಷಿಯಾಗಿ ಕ್ಲಾಪ್ಸ್ನ ಮಾಡ್ತಾಳೆ. ನಟರಾಜ್ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಮುತ್ತುಗೆ ಒಪ್ಸೋದಕ್ಕೆ ಅಂತ ಎಲ್ಲರೂ ರೆಡಿ ಆಗ್ತಾರೆ. ಆಗ ಮುತ್ತು ಅವರು, ನನಗೆ ಗೊತ್ತಿತ್ತು ನೀವೆಲ್ಲರೂ ಸೇರಿಕೊಂಡು ಇದೇ ಥರ ಏನೋ ಒಂದು ಮಾಡಿರ್ತೀರಾ ಅಂತ, ನಾನಂತೂ ಬರೋದಿಲ್ಲ, ಅಷ್ಟೇ ನಿಮಗೆಲ್ಲ ಯಾರು ಹೇಳಿದ್ದು ನನಗೆ ಹುಡುಗಿ ನೋಡಿ ಅಂತ, ಈ ವಯಸ್ಸಲ್ಲಿ ನನಗೆ ಮದುವೆ ಬೇಕಾ ಅಂತ ಹೇಳಿದಾಗ, ಯಾಕಣ್ಣ ಹೀಗೆ ಹೇಳ್ತೀಯ, ಮದುವೆ ಆಗಬಾರ್ದಾ, ನಿನಗೂ ಒಂದು ಲೈಫ್ ಅಂತ ಇರಬಾರ್ದಾ, ಒಪ್ಕೊಳ್ಳೋಣ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಮುತ್ತು ಮಾತ್ರ ಅದನ್ನು ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ. ಮಹಿ, ಅಣ್ಣ ಇಲ್ಲ ಅಣ್ಣ ನೀನು ಮದುವೆ ಆಗಲೇಬೇಕು ಅನ್ಕೋ, ಈ ವಯಸ್ಸಲ್ಲಿ ಅಂದರೆ ನಿನಗೇನು 70 ವರ್ಷ ಆಗಿದೆಯಾ, ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಅಣ್ಣ, ಈಗ ಹುಡುಗಿ ಮನೆಗೆ ಹೋಗೋಕ್ಕೆ ಬರಲೇಬೇಕು ಅಂತ ಹೇಳಿದಾಗ, ನಿಮಗೆಲ್ಲ ಯಾರು ಹೇಳಿದ್ದು ಹುಡುಗಿ ಮನೆಗೆ ರೆಡಿಯಾಗಿ ಹೋಗಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಿರ್ತಾರೆ. ಆವಾಗ ಇಲ್ಲ ಅಣ್ಣ ನೀವು ಒಪ್ಕೊಳ್ಳಿ ಅಣ್ಣ, ನಿಮಗೂ ಒಬ್ಬರು ಬೇಕು ಅಲ್ವಾ ಪಾರ್ಟ್ನರು, ಇದು ವಯಸ್ಸಲ್ಲ, ಮದುವೆ ಅಂತ ಅಂದರೆ ವಯಸ್ಸಿಗಾಗೋ ಒಂದು
ಅಂಥದ್ದಲ್ಲ ಅಣ್ಣ, ನಿಮ್ಮ ಮನಸ್ಸಿಗೂ ಒಬ್ಬರು ಬೇಕಾಗುತ್ತಂತೆ, ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಕೈ ಜೋಡಿಸಿ ನಡೆಯೋ ಅಂಥ ಒಂದು ಹೆಣ್ಣು ಬೇಕಾಗುತ್ತೆ, ದಯವಿಟ್ಟು ಒಪ್ಕೊಳ್ಳಿ ಅಣ್ಣ ಅಂತ ಹೇಳಿದಾಗ ಮಹಿ ಹತ್ತಿರ ಬಂದು ಅಣ್ಣ ಒಪ್ಕೋ ಅಣ್ಣ, ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿದ್ದಕ್ಕೆ ಆಯಿತು ಓಕೆ ನಾನು ಹುಡುಗಿ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಮುತ್ತು ಹೇಳ್ತಾರೆ. ಆಗ ಎಲ್ಲರೂ ಖುಷಿ ಆಗ್ತಾರೆ. ಆಗ ಚಂದನ ಸರಿ ಸರಿ ಆಯಿತು, ಎಲ್ಲರೂ ಬೇಗ ಹೋಗಿ ರೆಡಿಯಾಗಿ ಹುಡುಗಿ ಮನೆಯಲ್ಲಿ 4 ಗಂಟೆಗೆ ಇರಬೇಕು, ಲೇಟ್ ಮಾಡಬಾರ್ದು, ಎಲ್ಲರೂ ಹೋಗಿ ಅಂತ ಹೇಳಿದ ತಕ್ಷಣ ಸರಿ ಸರಿ ಆಯಿತು ಎಲ್ಲರೂ ರೆಡಿ ಆಗ್ತೀವಿ ಅಂತ ಹೋಗ್ತಾರೆ. ಮಹಿ ಮತ್ತು ಕಂಠಿ ಇಬ್ಬರು ರೆಡಿಯಾಗಿ ಬರ್ತಾರೆ. ಈ ಕಡೆ ನಟರಾಜರು ಫುಲ್ಲು ಖುಷಿಯಾಗಿ ರೆಡಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಹರಿ ಬರ್ತಾನೆ. ನೀನೇನೆ ಒಳ್ಳೆ ಮನ್ಮಥನ ಥರ ಆಡಬೇಡ, ಹುಡುಗಿ ನೋಡೋಕೆ ಹೋಗ್ತಾ ಇರೋದು ಅಣ್ಣನಿಗೆ, ನೀನು ಸ್ವಲ್ಪ ಆರಾಮಾಗಿರು ಅಂತ ಹೇಳಿದಕ್ಕೆ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಒಂದೊಂದು ಸುಮ್ಮನೆ ಇರು ಅಂತ ಹೇಳೋ ಅಷ್ಟರೊಳಗಡೆ ಆ ಕಡೆಯಿಂದ ಮುತ್ತು ಬರ್ತಾರೆ. ಮುತ್ತುನ ನೋಡಿ ಮಹಿ ಅಣ್ಣ ಬಂದ ಅಂತಾರೆ. ಮುತ್ತುನ ನೋಡಿ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ. ಮುತ್ತು ತುಂಬ ಚೆನ್ನಾಗಿ ರೆಡಿ ಆಗಿರ್ತಾನೆ. ಅಣ್ಣ ಸೂಪರಾಗಿ ಕಾಣಿಸ್ತಾ ಇದೆಯಾ ಅಣ್ಣ, ಸ್ವಲ್ಪ ಪೌಡ್ರ್ ಹಾಕ್ಲಾ ನಿನಗೆ ಅಂತ ಹೇಳಿದಿಗೆ ಅಯ್ಯಯ್ಯೋ ಬೇಡಪ್ಪ, ನೀನು ಪೌಡ್ರು ಕತೆನ ಅಣ್ಣ ಮುಂಚೆಯಿಂದನೂ ನೋಡಿದ್ದಾನೆ, ನೀನು ಆರಾಮಾಗಿರು ಅಂತ ಕಂಠಿ ಹೇಳ್ತಾನೆ. ಸರಿ ಅಂತ ಸುಮ್ಮನೆ ಆಗ್ತಾರೆ. ಆಗ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಚಂದನ ಬಂದಿದ್ದನ್ನು ನೋಡಿ ಮಹಿ ಅಯ್ಯೋ ಅದಕ್ಕೇನು ಬಂದರು ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಚಂದನ ಕಡೆ ತಿರುಗ್ತಾರೆ. ನಾನು ನೋಡಿ ಹರಿ ನೀವು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಚಂದನ ಏನು ಇಷ್ಟು ದಿನ ಕಮಂಗಿ ಥರ ಕಾಣಿಸ್ತಾ ಇದ್ನಾ ಅಂತ ಕೇಳ್ತಾಳೆ. ಅದಕ್ಕೆ ಕಂಠಿ ಇಲ್ಲ, ಅದಕ್ಕೆ ನೀವು ಯಾವಾಗ್ಲೂ ಮಹಾಲಕ್ಷ್ಮಿ ಥರನೇ ಕಾಣಿಸ್ತೀರಾ ಅಂತ ಹೇಳ್ತಿರ್ತಾರೆ. ಆಗ ಎಲ್ಲರೂ ರೆಡಿನಾ ಹೊರಡೋಣ ಅಂತ ಹೇಳ್ಬೇಕಾದ್ರೆ ಮಹಿ ಇರಿ ಅದಕ್ಕೆ ಒಂದು ನಿಮಿಷ ಬರ್ತೀನಿ ಅಂತ ಓಡೋಗಿ ಹೂವನ್ನ ತಂದು ಚಂದನ ಕೈಗೆ ಕೊಡ್ತಾನೆ. ಅದನ್ನು ನೋಡಿ ಚಂದನಾಗೆ ತುಂಬಾ ಖುಷಿಯಾಗಿ ಥ್ಯಾಂಕ್ ಯು ಮಹಿ ಅಂತ ಹೇಳ್ತಾಳೆ. ಆಗ ನಟರಾಜ್ ಅವರು ಹರಿಗೆ ಅಯ್ಯೋ ಹೆಂಡತಿಗೆ ಒಂದು ಹೂ ತಂದು ಕೊಡೋಕ್ಕಾಗ್ತಾನೆ ನಿಂತಿದ್ದಾನೆ ಇವನು ಗಡವ ಅಂತ ಬೈತಾ ಇರ್ತಾರೆ. ಆಗ ಅಯ್ಯೋ ಹೂ ತಂದು ಕೊಟ್ಟಿಲ್ಲ ಅಂದರೆ ಏನಾಯಿತು, ಇವಾಗ ಮುಡಿಸ್ತೀನಿ ನೋಡ್ತಾ ಇರು ಅಂತ ಗುಟ್ನಲ್ಲಿ ಹೇಳಿಬಿಟ್ಟು ಈ ಕಡೆ ಚಂದನಾಗೆ ಹೂ ಮುಡಿಸ್ಬಿಡ್ತಾನೆ. ಆಗ ಚಂದನ ಹರಿನ ನೋಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅಯ್ಯೋ ಅಪ್ಪ ಮತ್ತೆ ಮೊದಲಿನ ಥರ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಸುಮ್ಮನೆ ಹೇಳೋಕ್ಕಿಂತ ಮುಂಚೆ ಯಾಕೆ ಅಂತ ಮುಡಿಸ್ಬಿಟ್ಟೆ, ದಯವಿಟ್ಟು ಅವ್ರ ಮುಂದೆ ಎಲ್ಲ ಬೈಬೇಡಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಹೊರಡೋಣ ಅಂತ ಹೇಳಿದಾಗ ಸರಿ ಆಯಿತು ಹೊರಡೋಣ ಅಂತ ಹೇಳಿದ್ದಕ್ಕೆ ಚಂದನ ಅಂಕಲ್ ಎಲ್ಲರ ಮರ್ಯಾದಿನೂ ನಿಮ್ಮ ಕೈಯಲ್ಲೇ ಇದೆ, ಅಲ್ಲಿ ಹುಡುಗಿ ಮನೆಯಲ್ಲಿ ಹೇಗೆಲ್ಲ ಮಾತಾಡಬೇಕು ಅಂತ ನಿಮಗೆ ಗೊತ್ತಿದೆ ತಾನೆ ಅಂತ ಹೇಳಿದ್ದಕ್ಕೆ ಯು ವೆಯ್ಟ್ ಆ್ಯಂಡ್ ಸಿ ನಾನು ಯಾವ ಥರ ಎಲ್ಲ ಮಾತಾಡ್ತೀನಿ ಅಂತ ಇವ್ರಿಗೆಲ್ಲರಿಗೂ ನಟರಾಜ ಏನು ಅನ್ನೋದನ್ನು ಇವತ್ತು ತೋರಿಸ್ತೀನಿ, ಲೆಟ್ಸ್ ಗೋ ಟೈಮ್ ಆಗ್ತಾ ಇದೆ ಲೆಟ್ಸ್ ಗೋ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಬರ್ತಾರೆ. ಹತ್ಕೊಂಡು ಹುಡುಗಿ ಮನೆ ಮುಂದೆ ಬಂದಿದ್ದು ಆಯಿತು ಇಳಿದಿದ್ದು ಆಯಿತು. ಹುಡುಗಿ ಮನೆಯವರು ಹೊರಗಡೆ ಬರ್ತಾರೆ. ಎಲ್ಲರೂ ಚೆನ್ನಾಗಿದ್ದೀರಾ, ಪ್ರಯಾಣ ಹೇಗಿತ್ತು ಅಂತ ನಮಸ್ತೆ ಮಾಡ್ತಾರೆ. ಎಲ್ಲರೂ ನಮಸ್ತೆ ಮಾಡಿದಾಗ ನಟರಾಜ್ ಅವರು ಏನು ಚೆನ್ನಾಗಿತ್ತೋ ಏನೋ ಮಣ್ಣು ಅಂತ ಹೇಳಿದ್ದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ. ಆಗ ನಟರಾಜ್ ಅವರು ಅಯ್ಯೋ ಏನು ಎಲ್ಲ ಕಡೆ ಹೊಳ್ಳ ಗೊಂಡ ಎಲ್ಲ ಇದೆ, ಥೂ ಏನಿದು ಯಾರಿದು MLA, ಈ ಊರು MLA, ಅವ್ರನ್ನ ವಿಧಾನಸೌಧದಿಂದನೇ ಕಿತ್ತಾಕಿಸ್ಬಿಡ್ತೀನಿ, ಹೇಳಿ ಯಾರು ಈ ಊರಿನ MLA ಅಂತ ಕೇಳ್ತಾ ಇರ್ತಾರೆ. ಆಗ ಎಲ್ಲರೂ ಇವ್ರು ಏನು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಆಗ ಚಂದನ ನಟರಾಜ್ ಅವ್ರನ್ನ ಕರೆದು ಅಂಕಲ್ ಸ್ವಲ್ಪ ಜಾಸ್ತಿ ಆಯಿತು, ಈ ಬಿಲ್ಡಪ್ ಎಲ್ಲ ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಓ ಕಮ್ಮಿ ಮಾಡ್ಕೋಬೇಕಾ, ಈಗ ನೋಡು ನಟರಾಜ ಹೇಗೆ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಅದು ಒಂದು 10 ವರ್ಷದಿಂದ ಈ ರಾಜಕೀಯದಲ್ಲಿ ಈ ಥರ ಎಲ್ಲ ಪಳಗ್ಬಿಟ್ಟಿದ್ದೀನಲ್ಲ, ಎಲ್ಲೇ ಹೋದ್ರೂ ಕೆಟ್ಟದ್ದನ್ನು ಕಾಣಿಸಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ಆ ಥರ ಮಾತಾಡಿದೆ ಅಷ್ಟೇ ಅಂತ ಹೇಳಿದಾಗ ಒಳ್ಳೆಯದು ನಿಮ್ಮಂಥವ್ರ ಸಂಬಂಧ ಸಿಕ್ಕಿದ್ದು ನಮಗಂತೂ ತುಂಬಾ ಖುಷಿ ಆಯಿತು, ಏನೂ ತೊಂದರೆ ಇಲ್ಲ, ಬನ್ನಿ ಆಯಿತು ಎಲ್ಲರೂ ಒಳಗೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಒಳಗೆ ಬನ್ನಿ ಎಲ್ಲರೂ ಅಂತ ನಟರಾಜ್ ಅವರು ಒಳಗಡೆ ಎಲ್ಲರನ್ನೂ ಕರೆದ್ಬಿಟ್ಟು ಬರ್ತಿರ್ತಾರೆ. ಆಗ ನಟರಾಜ್ ಅವ್ರ ಹತ್ರ ಚಂದನ ಅಂಕಲ್ ನಿಮ್ಮ ಕೈಯಲ್ಲಿದ್ದು ಬ್ಯಾಂಡೇಜ್ ಏನಾಯಿತು ಅಂತ ಹೇಳಿದ್ದಕ್ಕೆ ಅಯ್ಯೋ ನೆನ್ನೆನೆ ಕಿತ್ತು ಬಿಸಾಡ್ಬಿಟ್ಟೆ ಅಮ್ಮ, ಐ ಆಮ್ ಐರನ್ ಬಾಡಿ ಯುನೋ ಅಂತ ಹೇಳಿದ್ದಕ್ಕೆ ಏನ್ರಿ ಇದು ಅಂತ ಹರಿ ಹತ್ರ ಕೇಳಿದ್ದಕ್ಕೆ ಅವರೇ ಹೇಳಿದ್ರಲ್ಲ ಐರನ್ ಬಾಡಿ ಅಂತ, ಸರಿ ನಡೀರಿ ಒಳಗೆ ಅಂತ ಎಲ್ಲರೂ ಒಳಗೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಒಳಗಡೆ ಬರ್ತಾರೆ ಕೂತ್ಕೊಂಡಿರ್ತಾರೆ. ಆಗ ಹುಡುಗಿ ಜ್ಯೂಸ್ನ ತೊಗೊಂಡು ಬರ್ತಾಳೆ. ಜ್ಯೂಸ್ನ ಎಲ್ಲರೂ ಈಸ್ಕೊತಾರೆ. ಜ್ಯೂಸ್ನ ಕುಡಿದಂತ ನಟರಾಜ್ ಅವರು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಅಯ್ಯೋ ಇವಳಲ್ಲ ಹುಡುಗಿ ಅಂತ ಹೇಳಿದ್ದಕ್ಕೆ ಚಂದನ ಕರೆದು ಅಂಕಲ್ ಈ ಥರ ಎಲ್ಲ ಮಾತಾಡಬೇಡಿ ಅಂಕಲ್, ಅವ್ರು ಏನು ಕೇಳ್ತಾರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ, ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ ಓ ಹೌದಾ ಹಾಗಾ ಸರಿ ಆಯಿತು ಅಂತ ಹೇಳ್ತಕ್ಕಂಗ ಚಂದನ ಅಂಕಲ್ ನಿಮ್ಮ ಮನೆ ಬಗ್ಗೆ ಹೇಳಿ, ಅವ್ರ ಮನೆ ಬಗ್ಗೆ ವಿಚಾರಿಸಿ, ಈ ಥರ ಎಲ್ಲ ಮಾತಾಡಿ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಈಗ ನೋಡು ಅಂತ ಹೇಳಿಬಿಟ್ಟು ನಟರಾಜ್ ಅವರು ಇದು ನಮ್ಮದು ಗಂಧದ ಗುಡಿ ಫ್ಯಾಮಿಲಿ, ನನಗೆ 4 ಜನ ಗಂಡು ಮಕ್ಕಳು, ಇವರು ಮುತ್ತುರಾಜು, ಅವನು ಹರೀಶ್ ಚಂದ್ರ, ಅವನು ಕಂಠೀರವ, ಅವನು ಮಯೂರ
ಅಂತ ಹೇಳಿದಕ್ಕೆ ಅವ್ರಿಗೆ ತುಂಬಾ ಖುಷಿಯಾಗಿ ಹೆಸರುಗಳು ತುಂಬಾ ಮುದ್ದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ಬರೀ ಹೆಸರುಗಳಷ್ಟೇ ಅಲ್ಲ, ಅವ್ರ ಮನಸ್ಸು ಅಷ್ಟೇ ತುಂಬಾ ಮುದ್ದಾಗಿದೆ ಅಂತ ಹೇಳಿದಾಗ ಇವರು ನನ್ನ ಎರಡನೇ ಮಗ ಹರಿಶ್ಚಂದ್ರ, ಇವನ ಹೆಂಡ್ತಿನೇ ಇವಳು ಚಂದನ ಅಂತ ಹೇಳಿದಕ್ಕೆ ನನಗೆ ಅಲ್ಲೇ ಸ್ವಲ್ಪ ಡೌಟ್ ಆಗ್ತಾ ಇರೋದು ಅಂತ ಹೇಳ್ತಾರೆ. ಯಾಕೆ ಡೌಟ್ ಆಗ್ತಾ ಇರೋದು ಅಂತ ಕೇಳಿದಕ್ಕೆ ಅದು ಅಣ್ಣನ ಬಿಟ್ಟು ತಮ್ಮನ ಮದುವೆ ಆಗಿದೆಯಲ್ಲ ಮುಂಚೆ ಅನ್ನೋದೇ ನಂಗೆ ಸ್ವಲ್ಪ ಡೌಟ್ ಅಂತ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಚಂದನ ಸಡನ್ನಾಗಿ ಅದು ನಮ್ಮದು ಲವ್ ಮ್ಯಾರೇಜು, ಅದಕ್ಕೋಸ್ಕರ ನಮ್ಮದು ಬೇಗ ಆಯಿತು ಮದುವೆ ಅಂತ ಹೇಳ್ತಾಳೆ. ಆಗ ಅವರು ಸಮಾಧಾನ ಆಗ್ತಾರೆ. ಮಯೂರ, ಹೌದು ನಮ್ಮ ಅಣ್ಣಂದು ಬೇಗ ಮದುವೆ ಆಯ್ತು, ಲವ್ ಮ್ಯಾರೇಜು, ಆದರೆ ನಮ್ಮ ಮುತ್ತು ಅಣ್ಣ ಅವ್ರನ್ನ ಸಂತೋಷದಿಂದ ಮನೆ ತುಂಬಿಸ್ಕೊಂಡ ಅಂತ ಹೇಳಿದ್ದನ್ನ ಕೇಳಿ ಎಲ್ಲರೂ ತುಂಬ ಖುಷಿ ಆಗ್ತಾರೆ. ಆಗ ಹರಿ ಇದ್ದವನು ಅದಕ್ಕೇನೆ ತಮ್ಮಂದಿರ ಖುಷಿಗೋಸ್ಕರ ಅವನು ಎಲ್ಲದನ್ನು ಒಲೆಯಲ್ಲಿ ಕಾಯಿಸ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಎಲ್ಲರೂ ಶಾಕ್ ಆಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಹಂಗ ಏನಿದು ಅಂತ ಹೇಳ್ಬೇಕಾರೆ ಚಂದನ, ಅಯ್ಯೋ ಅವ್ರು ಹೇಳ್ತಾ ಇರೋ ಮಾತಿನ ಅರ್ಥ ಮುತ್ತು ಅಣ್ಣ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಓ ಹೌದಾ ಅಂತ ಹೇಳಿದಾಗ ಇಂಥ ಹುಡುಗ ಸಿಗೋದು ತುಂಬಾ ಅದೃಷ್ಟ ಅಂತ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಇದೇನು ಹೀಗೆ ಕೂತ್ಬಿಟ್ರಲ್ಲ, ಹುಡುಗಿನ ಕರೀರಿ ಅಂತ ನಟರಾಜ್ ಅವ್ರು ಹೇಳ್ತಾರೆ. ಸರಿ ಆಯಿತು ಹೋಗು ಹುಡುಗಿನ ಕರ್ಕೊಂಡು ಬರೋಗು ಅಂತ ಹಿರಿ ಮಗಳನ್ನ ಕಳಿಸ್ತಾರೆ. ಹೋಗಿ ಹುಡುಗಿನ ಕರ್ಕೊಂಡು ಬರ್ತಾರೆ. ಹುಡುಗಿ ಬಂದು ನಿಂತ್ಕೊತಾಳೆ. ಸರಿ ಎಲ್ರಿಗೂ ಕಾಫಿ ಕೊಡಮ್ಮ, ಇವಳೇ ನನ್ನ ಮಗಳು ರೇಣುಕಾ, ಇವಳೇ ಈ ಮನೆ ಮಹಾಲಕ್ಷ್ಮಿ ಅಂತ ಹೇಳಿದಾಗ ಹುಡುಗಿ ಎಲ್ಲರಿಗೂ ಕಾಫಿ ಕೊಡ್ತಾಳೆ. ಈ ಕಾಫಿನ ಎಲ್ರಿಗೂ ಕೊಟ್ಕೊಂಡು ಮುತ್ತು ಮುಂದೆ ಬಂದು ನಿಂತ್ಕೊತಾಳೆ. ಆದರೆ ಮುತ್ತು ಮಾತ್ರ ನಾಚ್ಕೊಂಡು ಕಾಫಿನ ತಗೊತಾ ಇರಲ್ಲ. ಆಗ ಹುಡುಗಿಯ ಅಪ್ಪ, ಯಾಕೆ ನಾಚ್ಕೊತಾ ಇದ್ದೀರಾ, ಸಂಕೋಚ ಬೇಡ ತಗೊಳ್ಳಿ ಅಂತ ಹೇಳಿದಕ್ಕೆ ನಟರಾಜ್ ಅವರು, ಅಯ್ಯೋ ಅವನಿಗೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಸಂಸ್ಕಾರನ ಜಾಸ್ತಿ ಕಲಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಅವನಿಗೆ ನಾಚಿಕೆ ಜಾಸ್ತಿ, ತಗೊಳ್ಳೋ ಕಾಫಿ ತಗೊಳ್ಳೋ ಅಂತ ಹೇಳಿದಾಗ ಸರಿ ಆಯಿತು ಅಂತ ಮುತ್ತು ಕಾಫಿನ ತಗೊತಾರೆ. ಅದಕ್ಕೆ ಅಯ್ಯೋ ಇಂಥ ಮಕ್ಕಳನ್ನ ಪಡೆದ ತಂದೆಯಾಗಿ ನೀವೇನೇ ಪುಣ್ಯವಂತರು, ತುಂಬಾ ಒಳ್ಳೆ ಸಂಸ್ಕಾರ ಕಲಿಸಿದ್ದೀರಾ ಅಂತ ಹೇಳಿದಕ್ಕೆ ನಟರಾಜ್ ಅವರು, ನಿಮ್ಮ ಮಾತನ್ನ ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಹುಡುಗಿ ಅಮ್ಮ, ಇವಳು ನನ್ನ ಮಗಳು ರೇಣುಕಾ, ಇವಾಗ BCom ಮುಗಿಸಿದಾಳೆ, ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಸಂತೋಷನೇ ನಮ್ಮ ಸಂತೋಷ, ಅವಳ ಖುಷಿಗೆ ಏನು ಇಷ್ಟನೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ, ಮದುವೆ ವಿಷಯದಲ್ಲೂ ಅಷ್ಟೇ ಅವಳ ಖುಷಿನೇ ನಮ್ಮ ಖುಷಿ ಅಂತ ಹೇಳಿದಾಗ ಚಂದನ, ಅದು ಆಂಟಿ ಹುಡುಗ ಒಂದು ಸ್ವಲ್ಪ ಪ್ರೈವೇಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಕ್ಕೆ ನಟರಾಜ್ ಅವರು, ಹೌದು ಇವಾಗೆಲ್ಲ ಪ್ರೈವೇಟಾಗಿ ಮಾತಾಡಿದ್ರೆ ಒಳ್ಳೇದು, ಇಲ್ಲಿ ಪ್ರೈವೇಟಾಗಿ ಮಾತಾಡೋ ಅಂಥ ಜಾಗ ಎಲ್ಲೂ ಇಲ್ವಾ ಅಂತ ಹೇಳಿದ್ದಕ್ಕೆ ಗಾರ್ಡನ್ ಇದೆ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದಾಗ ಆ ಹುಡುಗಿ ಎದ್ದು ಹೋಗ್ತಾಳೆ. ಮುತ್ತು ಮಾತ್ರ ಎದ್ದು ಹೋಗ್ತಾ ಇರೋದಿಲ್ಲ. ಅವಾಗ ನಟರಾಜ್ ಅವರು, ನಿನಗೆ ಬೇರೆ ಮೈಕ್ ತೊಗೊಂಡು ಹೇಳಬೇಕೇನೋ, ಎದ್ದು ಹೋಗು ಮಾತಾಡೋಗು ಅಂತ ಹೇಳಿ ಮುತ್ತನ್ನ ಅಲ್ಲಿಂದ ಎಬ್ಸಿ ಕಳಿಸ್ತಾರೆ. ಆಗ ಕಂಟಿ ಮತ್ತು ಮಹಿ ಇಬ್ಬರೂ, ಅಯ್ಯಯ್ಯೋ ತೊಗರಿಬೇಳೆ ಅಕ್ಕಿ ಅಂತ ಅಣ್ಣ ಮಾತಾಡಿ ಎಲ್ಲ ಹದಗೆಡಿಸ್ತಾ ಇದ್ರೆ ಸಾಕು ಅಂತ ಹೇಳಿದ್ದಕ್ಕೆ ಕಂಟಿ, ಹೌದೌದು ಲಾಸ್ಟ್ ಟೈಮು ಒಡೆಯಲ್ಲಿ ಎಡ್ವರ್ಟ್ ಮಾಡಿರೋ ಥರ ಈ ಥರ ಎಡ್ವರ್ಟ್ ಮಾಡ್ಕೊಳ್ದೆ ಹೋದರೆ ಸಾಕಪ್ಪ, ಅಷ್ಟೇ ಸಾಕು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಒಂದು ಹೈಪ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.